ವಿರಾಟ್ ಬಾಯ್ ನೆನೆ ತುಂಬಾ ಸ್ಲೋ ಆಗಿ ಆಡಿದ್ರಲ್ಲ, ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡಕ್ಕೋಸ್ಕರ ಸ್ಲೋ ಆಗಿ ಆಡಿದ್ರ? ಯಾವ ಏರಿಯಾ ನಿಂದು? ಅಡ್ರೆಸ್ ಕೊಟ್ಟೋಗಿ ಸ್ವಲ್ಪ. ಅಲ್ಲಿ ಟೀಮ್ ಚೆನ್ನಾಗಿ ಆಡಿದೆ, ಫೈನಲ್ ಹೋಗಿದೀವಿ. ಶಮಿ 7 ವಿಕೆಟ್ ತಗೊಂಡವನೆ, ಅದ್ಯಾವ ಪ್ರಶ್ನೆನೂ ಕೇಳ್ಬೇಡಿ ನೀವು. ನನ್ನ ರೆಕಾರ್ಡ್ ಬಗ್ಗೆನೇ ಕಣ್ಣು ನಿಮ್ಗೆ ಅಲ್ವಾ? ಯಾವಾಗ್ಲೂ ಇದನ್ನೇ ಮಾತಾಡಿ. ಗಂಭೀರ್ ಫ್ಯಾನ್ ತಾನೇ ನೀನು? ನಿಜ ಹೇಳು, ಪರವಾಗಿಲ್ಲ ಹೇಳು, ತೊಂದರೆ ಇಲ್ಲ. ಗಂಭೀರ್ ಫ್ಯಾನ್ ಆದ್ರೆ ನಾನೇನ್ ಎದುರಲ್ಲ, ಓಕೆನಾ? ಕೊಹ್ಲಿ ಬಾಯ್ ಆಕ್ಚುಲಿ ನಾನು ಸಚಿನ್ ಫ್ಯಾನ್. ಎಲ್ಲಿಂದ ಬರ್ತಿರೋ ನೀವಲ್ಲಿ? ಟೀಮಿಗೆ ಆಡಿದ್ರು ಸೆಲ್ಫಿಶ್ ಅಂತ ಹೇಳ್ತಿರಲ್ರ. ಶುಭ ನೆನ್ನೆ ಇನ್ನೊಂದು 20 ರನ್ ಹೊಡೆದಿದ್ರೆ ಸೆಂಚುರಿ ಆಗಿರೋದು. ಮ್ಯಾಕ್ಸ್ವೆಲ್ ತರ ನಿಂತು ಆಡ್ಬೋದಿತ್ತು, ಯಾಕೆ ಆಡ್ಲಿಲ್ಲ ನೀವು? ಯಾಕೆ ಬಂದ್ರಿ? ದೊಡ್ಡಿ ಫ್ರೆಂಡ್ಸ್, ಆಕ್ಚುಲಿ ಕೊಹ್ಲಿ ಅಣ್ಣ ಬ್ರೇಕ್ ಮಾಡ್ತಾ ಇದ್ದಿದ್ದು ನಮ್ಮ ಮಾವನ್ ರೆಕಾರ್ಡ್. ಅದನ್ನ ನೋಡ್ಕೊಂಡು ನಾನು ಅಲ್ಲಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ, ಮತ್ತೆ ಬಯಸ್ಕೋಬೇಕು ಬೇರೆ. ಸೊ ಅದನ್ನ ನೋಡಕ್ ಆಗಲ್ಲ ಅಲ್ಲಿ ನಿಂತ್ಕೊಂಡು ಅಂತ ಹೇಳಿ ನಾನು ಹೊರಗಡೆ ಬಂದೆ. ಮಾವ ಬೇರೆ ಮುಂಚೆನೆ ಹೇಳಿದ್ರು ಹೇಗಾದ್ರೂ ಮಾಡಿ ಕೊಹ್ಲಿನ ರನ್ಔಟ್ ಮಾಡ್ಬೇಕು ಅಂತ. ಅದು ಕೂಡ ಆಗ್ಲಿಲ್ಲ. ಕೊಹ್ಲಿ ಅಣ್ಣ ಫಾಸ್ಟ್ ಆಗಿ ಓಡ್ತಿದ್ರು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಮಾವ ಬೇರೆ ಒಂದು ಕಂಡೀಷನ್ ಹಾಕಿದ್ದಾರೆ, ಕೊಹ್ಲಿ ಅಣ್ಣನ್ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ಮಾತ್ರ ಮಗ್ಳನ್ ಕೊಡೋದು ಅಂತ. ಸೊ ಹಾಗಾಗಿ ನಾನು ಅದನ್ನ ಥಿಂಕ್ ಮಾಡ್ಬೇಕು ಅಂತ ಟೆನ್ಷನ್ ಆಗಿ ಹೊರಗೆ ಬಂದಣ್ಣ.